ಹಲೋ ಎಲ್ಲರಿಗೂ ನಮಸ್ಕಾರ. ಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ 21 ಡೇಸ್ ಚಾಲೆಂಜ್ನ 10th ಡೇ ಆಗಿರುತ್ತೆ. ತುಂಬಾ ಖುಷಿ ಇದೆ. ತುಂಬ ಸರಳವಾಗಿ ದಿನಗಳು ಕಳೀತಾ ಇದ್ದೀನಿ. ಮಾರ್ನಿಂಗ್ 6 o'clockಗೆ ಎದ್ದು ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಇವತ್ತು 3-4 ಡೇಸ್ ಆಗೋಗ್ಬಿಟ್ಟಿದೆ. ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕಡೆ ನಾನು ಇಂಟರ್ವ್ಯೂಗೆಲ್ಲ ಹೋಗಬೇಕಿತ್ತು ಮತ್ತು ಮನೆಗೆ ಫ್ರೆಂಡ್ ಕೂಡ ಬಂದಿದ್ದರು. ಹಾಗಾಗಿ ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಯಿತು. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡಲಿಕ್ಕಾಗಿಲ್ಲ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಇದು ಕಂಟಿನ್ಯೂಟಿ ಇರುತ್ತೆ. 21 ಡೇಸ್ ಚಾಲೆಂಜ್ ಅಂದ ತಕ್ಷಣ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಕೆಲವೊಂದನ್ನು ನಾನು ವಿಡಿಯೋ ಮಾಡ್ಕೊಳ್ದೇ ಇರ್ಬೋದು. ಬಟ್ ಅದೇನು ಡೈಲಿ ನನ್ನ ರುಟೀನ್ ಏನು ಅಂದ್ಕೊಂಡಿದ್ದೋ ಅದು ಮಾತ್ರ ಸರಳವಾಗಿ ನಡೀತಾ ಇದೆ. ಅದು ತುಂಬ ಖುಷಿನೇ ಅಂತಲೇ ಹೇಳ್ಬೋದು. ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತಲ್ವ ಹಳೇದು, ಅದನ್ನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಅದಾದ ನಂತರದಲ್ಲಿ ಪೇಪರ್ ಓದಬೇಕಿತ್ತು. ನಾನು ಇವತ್ತಿಂದ ಏನಾಗಿದೆ, ಇವತ್ತಿನ ದಿನದಲ್ಲಿ ಇನ್ನೇ ಏನು ನಡೆದಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳೋದಲ್ಲಿ ಕುತೂಹಲ ಜಾಸ್ತಿ. ನನಗಾಗಿರ್ಬೋದು, ನಮ್ಮ ಮನೆಯವ್ರಿಗಾಗಿರ್ಬೋದು. ಅವರೇಂದ್ರು ಒಂದು ಹೆಡ್ಲೈನ್ ಕೂಡ ಬಿಡಲ್ಲ. ಒಂದು ಏನೇ ಮ್ಯಾಟ್ರ್ ಇದನ್ನು ಫುಲ್ ಓದೋವರೆಗೂ ಬಿಡಲ್ಲ. ಆಲ್ಮೋಸ್ಟ್ 1 hour ಇದಕ್ಕೆ ಟೈಮ್ ಕೊಟ್ಬಿಡ್ತಾರೆ. ಇದಾದ ನಂತರದಲ್ಲಿ ನಾನು ಕೂಡ ಪೇಪರ್ನೆಲ್ಲ ಓದಿ ಮುಗಿಸಾದ್ಮೇಲೆ ಇನ್ನೇನು ನಾನು ಒಂದು ಸ್ವಲ್ಪ ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ. ಅದು ಕೂಡ ಏನು ಓದಬೇಕು ಅಂತ ಇತ್ತು ಅದನ್ನೆಲ್ಲ ಓದ್ಕೊಂಡೆ. ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು, ಅದು ಸಹ ತಿಳ್ಕೊಂಡಿದ್ದು. ಬಟ್ ವಿಡಿಯೋ ಅದು ಮಾಡ್ಕೊಂಡಿಲ್ಲ. ಜಸ್ಟ್ ಪೇಪರ್ದು ಮಾತ್ರ ಸ್ಟಾರ್ಟಿಂಗ್ 1-2-3 ಮಿನಿಟ್ಸ್ ಅಷ್ಟೇ ಇರುತ್ತೆ. ಅದಾದ ನಂತರ ಡೀಪಾಗಿ ಓದಬೇಕಾಗುತ್ತೆ. ಫುಲ್ ವಿಡಿಯೋ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಇದಾದ ನಂತರದಲ್ಲಿ ಮತ್ತು ಮನೆ ಕೆಲಸ ಏನೇನಿತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಕೂಡ ಇತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಕೂಡ ಮನೆಗೆ ಬರ್ತೀನಿ ಅಂದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಪ್ಲ್ಯಾನಿಂಗೇ ಇರಲಿಲ್ಲ ಅವ್ರು ಇವತ್ತೇ ಬರ್ತೀನಿ ಅಂತಂದು. ಬಟ್ ನೈಟ್ ಬಂದಿದ್ದು. ನಾನು ಫುಲ್ ಪ್ರಿಪೇರ್ ಆಗಬೇಕಲ್ವ. ಯಾರೇ ಒಬ್ಬರು ಮನೆಗೆ ಗೆಸ್ಟ್ ಬಂದಿದ್ದರೆ ಅವ್ರಿಗೇನಾದರೂ ಮಾಡಿಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಬಟ್ ನಾನು ಅವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಎಲ್ಲ ಉಲ್ಟಾ ಆಗೋಗ್ಬಿಡ್ತು. ಅವರೇ ನಮ್ಮ ಮನೆಗೆ ಬಂದಿದ್ದು. ಬಟ್ ತುಂಬ ಖುಷಿ ಇತ್ತು. ಬಟ್ ಅವಳು ಬಂದಿದ್ದನೇ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ನನಗೆ. ಯಾಕಂದರೆ ಅವಳಿಗೆ ಹುಷಾರಿಲ್ದಂಗೆ ಆಗ್ಬಿಟ್ಟು ಅದೇ ಒಂದು ದೊಡ್ಡ ಬೇಜಾರು ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಹೋದಾಗ ಅವ್ರ ಮನೆ ತುಂಬ ಆ್ಯಕ್ಟಿವ್ ಆಗಿದ್ವಿ, ಖುಷಿಯಾಗಿ ದಿನನ ಕಳೆದ್ವಿ. ಬಟ್ ಅವಳಿಗೆ ಬಂದಾಗ ಯಾವ ಹೊರಗಡೆ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಇಸ್ಕಾನ್ಗೆ ಹೋಗಬೇಕಿತ್ತು, ಅಲ್ಲೂ ಸಹ ಹೋಗ್ಲಿಕ್ಕಾಗಿಲ್ಲ. ಅದಕ್ಕೂ ಮುಂಚೆ ಇದು ಮಧ್ಯಾಹ್ನದ ವೀಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಪಾರಿವಾಳಗೆ ಈಗ 1 ಟೈಮ್ ನಾನು ಜೋಳ ಹಾಕಿದ್ದು. ಅದು ಡೈಲಿ ಬಂದು ಅಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಜೋಳನ ಡೈಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಮುಟ್ಗಿ ಅಂತಾರಲ್ವ, ಅಷ್ಟು ಜೋಳ ಹಾಕಿದರೆ ಏನೂ ಆಗಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಗಿಬಿಟ್ಟು ಡೈಲಿ ಫ್ರೆಂಡ್ಲಿಯಾಗಿ ಆಗಿಬಿಟ್ಟಿದ್ದಾವೆ ನನಗೆ ಅವು. ಹಾಕ್ತಾಯಿರ್ತೀನಿ. ಆಲ್ಮೋಸ್ಟ್ ಪಾರಿವಾಳಕ್ಕೆ ಪ್ರಾಣಿ ಪಕ್ಷಿಗಳಿಗೆಲ್ಲ ನಾವು ಹಾಕಲೇಬೇಕಾಗುತ್ತೆ. ಯಾಕಂದರೆ ಪಾಪ ಅವು ಎಲ್ಲಿ ಹುಡ್ಕೊಂಡು ಹೋಗಬೇಕು ಆಹಾರನ ಅಲ್ವಾ. ಸೊ ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಇದಾದ ನಂತರದಲ್ಲಿ ಸೋಪ್ದು ವಿಡಿಯೋ ಇವಾಗ ಬರ್ತಾಯಿದೆ. ಯಾಕಂದರೆ ತುಂಬ ಲೇಟಾಗಿರೋದ್ರಿಂದ ವಿಡಿಯೋ ಸ್ವಲ್ಪ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಯಿತು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಕಂಟಿನ್ಯೂಟಿ ಇದೆ. ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀನಿ ಅನ್ನೋದು. ಯಾಕಂದರೆ ಜಾಬು ಕಡೆ ಕಾನ್ಸಂಟ್ರೇಟ್ ಇರೋದ್ರಿಂದ ಏನು ಹೇಳಲಿಕ್ಕಾಗಲ್ಲ. ಎಲ್ಲ ಕಡೆಗೂ ಸರ್ಚ್ ಮಾಡ್ತಾಯಿದ್ದೀವಿ. ಕೆಲವೊಂದು ಬೇಕಾದಾಗ ಮಾತ್ರ ವಿಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊತೀನಿ. ಎಲ್ಲ ವಿಡಿಯೋನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ಇದಾಗಿತ್ತು ನನ್ನ 21 ಡೇಸ್ ಚಾಲೆಂಜ್ನ 10ನೇ ದಿನ. ತುಂಬ ಖುಷಿ ಇದೆ. ತುಂಬ ಸರಳವಾಗಿ ನಡೀತಿದೆ. ವರ್ಕೌಟಿನ ವೀಡಿಯೋ ಮಾಡಿ ಹಾಕಿಲ್ಲ. ಬಟ್ ಮಾಡಿದ್ದೆ ಅದು. ಬಟ್ ಅಷ್ಟು ಪರ್ಫೆಕ್ಟಾಗಿ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಹಾಕಿಲ್ಲ. ಸೊ ಇದಾಗಿತ್ತು ನನ್ನ ವಿಡಿಯೋ. ಪ್ಲೀಸ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತು ನಾಳಿನ ವ್ಲಾಗ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.